ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಸನಾಂಬೆ ದರ್ಶನೋತ್ಸವದ 9ನೇ ದಿನ ಇವತ್ತು. ಏನು ಅಕ್ಟೋಬರ್ 9ನೇ ತಾರೀಕು ಹಾಸನಾಂಬೆ ಗರ್ಭಗುಡಿಯ ಬಾಗಿಲನ್ನ ತೆರೆಯಲಾಗಿತ್ತು. ಅಕ್ಟೋಬರ್ 10ರಿಂದ ನಿರಂತರವಾಗಿ ಭಕ್ತರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಇವತ್ತು ಕೂಡ ಭಾರೀ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಹಾಸನಾಂಬೆ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಇವತ್ತು ಶನಿವಾರ ಸಹಜವಾಗಿಯೇ ವೀಕೆಂಡ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಸೊ ಹಾಗಾಗಿಯೇ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಮುಂಜಾನೆ 5 ಗಂಟೆಯಿಂದನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಈಗಲೂ ಇವತ್ತು ಕೂಡ ಎಲ್ಲ ಸರತಿ ಸಾಲುಗಳು ಬಹುತೇಕ ಭರ್ತಿಯಾಗಿದೆ. ಅದು ಧರ್ಮದರ್ಶನ ಇರ್ಬೋದು, 300 ರೂಪಾಯಿನ ಟಿಕೆಟ್ನ ಸರತಿ ಸಾಲುಗಳಿರ್ಬೋದು, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಭರ್ತಿಯಾಗಿದೆ. ಸರತಿ ಸಾಲುಗಳಲ್ಲಿ ನಿಂತಿರ್ತಕ್ಕಂಥ ಭಕ್ತರು ಗಂಟೆಗಳ ಗಟ್ಟಲೆ ಕಾದರೂ ಕೂಡ ಅತ್ಯಂತ ಉತ್ಸಾಹದಿಂದ ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಏನು ನಿನ್ನೆ ಒಂದೇ ದಿನ 3 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಭಕ್ತರು ಒಂದು ರೀತಿ ದಾಖಲೆ ರೀತಿಯಲ್ಲಿ ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸಿದ್ರು. ಇವತ್ತು ಮುಂಜಾನೆವರೆಗೂ ಕೂಡ ಮುಂಜಾನೆ 3-4 ಗಂಟೆವರೆಗೂ ಕೂಡ ನಿರಂತರವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಖುದ್ದು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರೇ ಈ ಒಂದು ದರ್ಶನದ ಉಸ್ತುವಾರಿಯನ್ನು ವಹಿಸಿಕೊಂಡು ಅವರೇ ಖುದ್ದು ಇಲ್ಲಿ ಧರ್ಮದರ್ಶನ ಸರತಿ ಸಾಲುಗಳಲ್ಲಿ ನಿಂತು ಭಕ್ತರಿಗೆ ಯಾವುದೇ ತೊಂದರೆ ಆಗದಾಗೆ ದರ್ಶನವನ್ನು ವ್ಯವಸ್ಥೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕ್ರಮಗಳನ್ನು ಕೈಗೊಂಡರು. ಈಗ ಮತ್ತೆ ಬೆಳಗ್ಗೆಯಿಂದನೇ ಹಾಸನಾಂಬ ದೇಗುಲದಲ್ಲಿ ಉಸ್ತುವಾರಿ ಸಚಿವರು ಬಂದಿದ್ದಾರೆ. ಇಲ್ಲಿನ ಸಿದ್ಧತೆಗಳು ಮತ್ತು ಹೇಗೆಲ್ಲ ಆಗ್ತಾ ಇದೆ ಪರಿಶೀಲನೆ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲೂ ಕೂಡ ತೊಡಗಿದ್ದಾರೆ. ಸೊ ಏನು ಹಾಸನಾಂಬೆ ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿಯೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ದೇಶದ ಬೇರೆ ಬೇರೆ ಹಲವು ರಾಜ್ಯಗಳಿಂದನೂ ಕೂಡ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಸೊ ಬಂದು ಹಾಸನಾಂಬೆಯನ್ನು ದರ್ಶನವನ್ನು ಮಾಡಬೇಕು, ಆಶೀರ್ವಾದವನ್ನು ಪಡೆಯಬೇಕು ಅಂತಕ್ಕಂಥ ಒಂದು ನಿರೀಕ್ಷೆಯೊಂದಿಗೆ ಬಂದು ಹಾಸನಾಂಬೆ ದರ್ಶನವನ್ನು ಪಡೆದು ಈಗ ಹೊರಗಡೆ ಬರ್ತಿರ್ತಕ್ಕಂಥ ಭಕ್ತರನ್ನು ನಾವು ನೋಡ್ತಾ ಇದ್ದೀವಿ. ಏನು ಇದುವರೆಗೆ ಈಗಾಗಲೇ 15 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಭಕ್ತರು ಕಳೆದ 8 ದಿನಗಳಲ್ಲಿ ದರ್ಶನವನ್ನು ಮಾಡಿ ಆಗಿದೆ. ಅಂದರೆ ನಿನ್ನೆ ಶುಕ್ರವಾರ ಮಧ್ಯಾಹ್ನ 2 ಗಂಟೆ ವೇಳೆಗೆ ಸುಮಾರು 15,30,000 ಭಕ್ತರು ಹಾಸನಾಂಬೆಯನ್ನು ಕಣ್ತುಂಬಿಕೊಂಡಿದ್ದಾರೆ, ಹಾಸನಾಂಬೆಯ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಸೊ ಆ ಒಂದು ಭಕ್ತರ ಪ್ರವಾಹ ಇವತ್ತು ಕೂಡ ಮುಂದುವರಿತಾ ಇದೆ. ಇವತ್ತಿಗೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದು ಹಾಸನಾಂಬೆ ದರ್ಶನ ಪಡ್ಕೊಂಡು ತೆರಳುತ್ತಾ ಇದ್ದಾರೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬಂದು ಹಾಸನಾಂಬೆಯ ಆಶೀರ್ವಾದ ಪಡೀಲಿಕ್ಕೆ ಬರ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ ಎಷ್ಟು ಉತ್ಸಾಹದಿಂದ ಭಕ್ತರು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಮಧ್ಯರಾತ್ರಿಯಿಂದನೇ ಕಾದು ನಿಂತಿದ್ದಂಥ ಭಕ್ತರು ಎಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಹಾಸನಾಂಬೆ ದರ್ಶನವನ್ನು ಪಡ್ಕೊಂಡು ತೆರಳುತ್ತಾ ಇದ್ದಾರೆ. ಯಾವರಿಂದ ಬಂದ್ರೆ ಅಮ್ಮ? ಬಳ್ಳಾರಿ ಡಿಸ್ಟಿಕ್ ಸರ್, ಬಳ್ಳಾರಿ ಡಿಸ್ಟಿಕ್ಕಿಂದ ಬಂದಿವಿ. ನಿನ್ನೆ ನೈಟ್ ಬಂದಿವಿ ಸರ್. ಬೆಳಿಗ್ಗೆ 6 ಗಂಟೆಗೆ ಬಂದು ಫ್ರೆಶ್ ಅಪ್ ಆಗಿ ನೋಡ್ತಾ ಇದ್ದೀವಿ ಸರ್. ಬಂದಿವಿ, ನಾವು 6 ಗಂಟೆಗೆ ನಿಂತ್ಕೊಂಡಿವಿ ಸರ್. ಹ್ಞೂ ಸರ್, ಚೆನ್ನಾಗಾಯ್ತು ಸರ್ ದರ್ಶನ, ತುಂಬ ಸಂತೋಷ ಆಯ್ತು. ನಾವು ನಿಂತವ್ರಿಗೆ ಒಳ್ಳೆ ವ್ಯವಸ್ಥೆ ಇಲ್ಲ, ನೀರು ಬ್ಲಡ್ ಶುಗರ್ ಪೇಷಂಟ್ಗಳು ಭಾಳ ಇರ್ತಾರೆ, ಅವ್ರಿಗೆಲ್ಲ ಅಲ್ಲಲ್ಲಿ ವ್ಯವಸ್ಥೆ ಮಾಡಬೇಕು. ಚಿಕ್ಕಬಳ್ಳಾಪುರದಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೆಸಿಲಿಟಿ ಎಲ್ಲ. ಕೃಷ್ಣ ಬೈರೇಗೌಡ ಸರು ತುಂಬ ಫೆಸಿಲಿಟಿ ಚೆನ್ನಾಗಿ ಮಾಡಿದ್ದಾರೆ, ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಧರ್ಮದ 2 ಅವರ್ ಚೆನ್ನಾಗಿ ಮಾಡಿದ್ದಾರೆ. ಇದು ಭಕ್ತರ ಮಾತುಗಳು. ಅಂದರೆ 1 ಅವರ್ ಏನು ಕಳೆದ 3-4 ದಿನಗಳ ಹಿಂದೆ 1 ಗಂಟೆಗೆ 2 ಗಂಟೆಗೆ ಧರ್ಮದರ್ಶನದಲ್ಲಿ ದರ್ಶನ ಆಗ್ತಾ ಇತ್ತು. ಆದರೆ ಕಳೆದ 3 ದಿನಗಳಿಂದ ಈ ಧರ್ಮದರ್ಶನದ ಸಮಯ ಮೀರಿ ಹೋಗಿದೆ. 7 ಗಂಟೆ 8 ಗಂಟೆವರೆಗೂ ಕೂಡ ತಗೊಳ್ತಾ ಇದೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ರು ಕೂಡ ಯಾರಿಗೂ ಸಮಸ್ಯೆ ಆಗದಾಗೆ ದರ್ಶನಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.